ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ 3 ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು, ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ, ಬಿಕಾಂ, ಬಿಎಸ್ಸಿ, ಬಿಬಿಎ ಕೋರ್ಸ್ಗಳು ಲಭ್ಯವಿದೆ. ನಮ್ಮ ಮತ್ತು ಸೈನ್ಸ್ ಲ್ಯಾಬ್, ನೀಟ್, ಸಿಇಟಿ, ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್, ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ, ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ. ಓಕೆ ಸರ್, ಅವರು ನಮ್ಮ ರೈತರಿಗೆ ಅವ್ರಿಗೆಲ್ಲಾದ್ರೂ ಫಾರಿನ್ ಟ್ರಿಪ್ ಅವ್ರು ಮಜಾ ಮಾಡೋಕ್ಕಾದ್ರೆ ಅವ್ರಿಗೆ ಲಕ್ಷಗಳೇ ಇಲ್ಲಿ ಕೋಲಾರ ಬರ್ಬೇಕಂದ್ರೆ ಇಲ್ಲಿ ಗೈಡ್ಲೈನ್ಸ್ ಏನ್ ಹೇಳ್ತದೆ, ಟೋಟಲ್ ಎಲ್ಲ ಹಲವಾರು ಸ್ಟೇಟ್ ಹಲವಾರು ಇಂಡಿಯಾನು ಒಂದೇ ಇದೆ. ಅದೇನೇ ಸರ್ ಹೇಳ್ತಾರೆ, ಎಲ್ರಿಗೂ ಹೇಳ್ತಿರೋದು ಅದನ್ನೇ. ಓಕೆ ಸರ್, ಅವರು ನಮ್ಮ ರೈತರಿಗೆ ಅವ್ರಿಗೆಲ್ಲಾದ್ರೂ ಫಾರಿನ್ ಟ್ರಿಪ್ ಅವ್ರು ಮಜಾ ಮಾಡೋಕ್ಕಾದ್ರೆ ಅವ್ರಿಗೆ ಲಕ್ಷಗಳೇ ಇಲ್ಲಿ ಕೋಲಾರ ಬರ್ಬೇಕಂದ್ರೆ ಹೆಲಿಕಾಪ್ಟರ್ ಗೈಡ್ಲೈನ್ಸ್ ಏನ್ ಹೇಳ್ತದೆ, ಟೋಟಲ್ ಎಲ್ಲ ಹಲವಾರು ಸ್ಟೇಟ್ ಹಲವಾರು ಇಂಡಿಯಾನು ಒಂದೇ ಇದೆ. ಅದೇನೇ ಸರ್ ಹೇಳ್ತಾರೆ, ಎಲ್ರಿಗೂ ಹೇಳ್ತಿರೋದು ಅದನ್ನೇ. ನಾವು ಏನ್ ಸರ್, ರೈತರ ಕಷ್ಟ ಇದೆ, ಎಲ್ಲಾರು ರೈತರ ಕೆಲಸ ಬಿಟ್ಬಿಡ್ತಾ ಇದಾರೆ ಅಂತ ಕಷ್ಟ ಕಾಲದಲ್ಲೂ ನಾವು ನಮ್ಮ ಕುಲಕಸು ಬಿಡಬಾರ್ದು ಅಂತ ಮಾಡ್ತಾ ಇದೀವಿ. ಈ ಟೈಪು ಹಿಂಗೆ ಆದರೆ ಇಲಾಖೆಗಳು, ಸಂಬಂಧಪಟ್ಟವರು, ಜನಪ್ರತಿನಿಧಿಗಳು ಇದನ್ನ ನೋಡಿ ರೈತರ ಕಷ್ಟಕ್ಕೆ ಏನಾದರೂ ಸಹಾಯ ಮಾಡಬೇಕು. ಯಾರು ನೋಡಲ್ಲ ರೈತರ ಕಷ್ಟ, ಯಾರು ಕೇಳೋರೇ ಇಲ್ಲ. ನಾವಷ್ಟಕ್ಕೆ ನಾವು ಸಾಯ್ಬೇಕಷ್ಟೇ ತಾನೆ, ಯಾರು ನೋಡೋರು ಇಲ್ಲ, ಏನು ಇಲ್ಲ. ಯಾರು ನೋಡಲ್ಲ ರೈತರ ಕಷ್ಟ, ಯಾರು ಕೇಳೋರೇ ಇಲ್ಲ. ನಾವಷ್ಟಕ್ಕೆ ನಾವು ಸಾಯ್ಬೇಕಷ್ಟೇ ತಾನೆ, ಯಾರು ನೋಡೋರು ಇಲ್ಲ, ಏನು ಇಲ್ಲ. ನಾವು ರೈತರು ಈಗ ಅವ್ರಿಲ್ದೆ ಯಾವುದೇ ಒಬ್ಬ ಸಾಫ್ಟ್ವೇರ್ ಅನ್ನಾಗ್ಲಿ ಯಾರೇ ಆಗ್ಲಿ ಅವ್ರಿಲ್ದೆ ನಾವು ಬದುಕ್ತೀವಿ. ನಾವಿಲ್ದೆ ಅವ್ರು ಬದುಕಕ್ಕೆ ಹೇಳಿ ನೋಡೋಣ, ಒಂದ್ ದಿವಸ ಬದುಕಕ್ಕೆ ಹೇಳಿ. ನಾವು ಕಷ್ಟಪಟ್ಟಿರೋದು, ನಾವು ರೈತರು ಬೆಳೆದಿರೋದು ಅವ್ರು ಯೂಸ್ ಮಾಡ್ದಿರಿದ್ರೆ ಒಂದ್ ದಿವಸ ಬದುಕಕ್ಕೆ ಹೇಳಿ ಆಗತ್ತ ಅವ್ರ ಕೈಲೇ? ಅವ್ರಿಲ್ದೆ ನಾವು ಬೇಕಾದ್ರೆ ತಿಂಗ್ಳಾನ್ಗಟ್ಲೆ ಬದುಕ್ತೀವಿ ನಾವು. ಹಂಗಿದ್ದಂದು ನಮ್ ಕಷ್ಟ ಯಾರು ಕೇಳೋರಿಲ್ಲ, ನಮ್ಗೆ ಬೆಲೆನೇ ಇಲ್ಲ. ಅದರಲ್ಲೂ ನಮ್ಮ ಊರಲ್ಲಿ ವ್ಯವಸಾಯ ಅಂತಂದ್ರೆ ನಮ್ಗೊಂದು 10 ಪೈಸಾಕ್ ಬೆಲೆ ಇಲ್ಲ ನಮ್ಗೆ. ಈ ಥರದ್ದು ಏನು ಆಲಿಕಲ್ ಮಳೆ ಮತ್ತೆ ದುರ್ಗಾಳಿ ಪ್ರತಿ ವರ್ಷ ಇರ್ತದೆ. ರೈತರು ಏನು ಇದಕ್ಕೆ ಏನು ಆಧುನಿಕ ತಂತ್ರಜ್ಞಾನಗಳು, ಏನು ಪಾಲಿ ಹೌಸ್ ಇದೆ, ಶೆಡ್ ನೆಟ್ ಇದೆ, ಈ ಥರದನ್ನ ಅಳವಡಿಸ್ಕೊಂಡು ಮಾಡಿದಾಗ ತರಕಾರಿ ಬೆಳೆಗಳು ಅದಕ್ಕೆ ಸಿಕ್ಕೋದಿಲ್ಲ, ಬೆಳೆ ನಷ್ಟ ಆಗೋದಿಲ್ಲ. ರೈತರಿಗೆ ಈ ಥರದ್ದೊಂದು ತರಬೇತಿಗಳನ್ನು ನಾವು ಪ್ರತಿ ವರ್ಷ ಹೋಬಳಿ ಮಟ್ಟದಲ್ಲಿ, ಪಂಚಾಯತಿ ಮಟ್ಟದಲ್ಲಿ ಕೊಡ್ತಾ ಇದ್ದೀರಿ. ಆ ಒಂದು ಕಾರ್ಯಕ್ರಮಗಳಿಗೆ ಇಂಥ ಏನು ಪ್ರಗತಿಪರ ರೈತರಿದ್ದಾರೆ ಇವರೆಲ್ಲ ಹಾಜರಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಬೆಳೆಗಳು ಮಾಡೋದ್ರಿಂದ ಈ ಥರದೊಂದು ಬೆಳೆ ನಷ್ಟಗಳು ಆಗೋದಿಲ್ಲ ಅನ್ನೋದನ್ನು ನಾನು ರೈತರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. 1 ಹೆಕ್ಟೇರ್ಗೆ ಏನು 22,000 ಅಷ್ಟು NDRF ಮಾರ್ಗಸೂಚಿ ಪ್ರಕಾರ ಇದೆ. ಈಗ ಇವ್ರಿಗೆ ಏನು ನಷ್ಟ ಆಗಿದೆ ಅದನ್ನು ನಾವು ಸರ್ಕಾರಕ್ಕೆ ವರದಿ ಸಲ್ಲಿಸ್ತೀರಿ. ಆದಷ್ಟು ಬೇಗ ಅವ್ರಿಗೆ ನಷ್ಟ ಪರಿಹಾರ ಕೊಡೋದನ್ನು ಕ್ರಮ ಕೈಗೊಳ್ಳೋಕ್ಕೆ ನಾನು ಇವಕ್ಕೆ ತಿಳಿಸ್ಕೊಡ್ತೀನಿ. ನಿಮ್ಮ ಹೆಸರು ಸರ್? ವಿಶ್ವನಾಥ್ ಕುಮಾರ್ ಅಂತ, ಸಹಾಯಕ ತೋಟಗಾರಿಕಾ ಅಧಿಕಾರಿ, ಬೇತಮಂಗಲ ಹೋಬಳಿ. ಒಟ್ಟಾರೆ ಆಗಿದೆ ಒಂದು 20 ಲಕ್ಷ ಲಾಸ್ ಆಗಿದೆ, 20 ಲಕ್ಷ ಹಾನಿ ಆಗಿದೆ. ಡಿಮ್ಯಾಂಡ್ ಏನ್ ಮಾಡ್ತಾರೆ? ಏನು ಮಾಡಲ್ಲ ಗೌರ್ಮೆಂಟ್. ಅಕಾಲಿಕ ಮಳೆ, ಗಾಳಿ, ಅಕಾಲಿಕ ಮಳೆ ಅಂತೇನಿಲ್ಲ, ಮುಂಗಾರು ಮಳೆ ಯಥೇಚ್ಛವಾಗಿ ಗಾಳಿ ಬೀಸಿ ಅಲ್ಲಿಕಲ್ಲು ಮಳೆ ಬಿದ್ದು 5 ಎಕರೆ ಬಾಳೆ ಎಲ್ಲ ಇನ್ನೊಂದು 2 ತಿಂಗಳಲ್ಲಿ ಶಾಂಪಲ್ ಬರ್ತಾ ಇತ್ತು. ಎಲ್ಲ ನೆಲಕಚ್ಚಿಬಿಟ್ಟಿದೆ. ಎಷ್ಟು ಅಂದಾಜು ನಷ್ಟ ಆಗಿದೆ ಸರ್? ಸುಮಾರು ನಮಗೊಂದು 50 ಲಕ್ಷ ಮೇಲೆ ಬರ್ತಾ ಇತ್ತು ಸರ್. ಖರ್ಚು ಒಂದು 20 ಲಕ್ಷ ಆಗಿದೆ, 17-18 ಲಕ್ಷ ಮೇಲೆ ಆಗಿದೆ. ಇನ್ನೂ ಒಂದು 2 ಲಕ್ಷ ಖರ್ಚಿತ್ತು. 20 ಲಕ್ಷ ಖರ್ಚಾಗ್ತಾ ಇತ್ತು, ಒಂದು 30 ಲಕ್ಷ ಲಾಭ ಬರ್ತಾ ಇತ್ತು. ಈ ಇಷ್ಟೊಂದು ನೀರು ಪ್ರಾಬ್ಲಮ್, ಬೇರೆ ಎಲ್ಲ ಬೆಳೆಗಳು ಬಿಟ್ಬಿಟ್ಟು ಇದನ್ನೇ ನಂಬ್ಕೊಂಡು ಮಾಡಿದ್ವಿ. ದೇವರು ಕೈ ಕೊಟ್ಬಿಟ್ಟ. ತುಂಬ ಕಷ್ಟ ಆಗಿಬಿಟ್ಟಿದೆ ನಮಗೆ. ನಾವು ಬರೀ ಇದನ್ನು ನಂಬ್ಕೊಂಡು ಇರೋರು. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ, ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಏನು ಪರಿಹಾರ ನೀಡ್ತಾರೋ ಏನು ನೋಡಬೇಕು. ನೀವೇನು ಡಿಮ್ಯಾಂಡ್ ಮಾಡ್ತಿದ್ದೀವಿ ಸರ್? ನಾವು ಏನು ಸರ್, ರೈತರ ಕಷ್ಟ ಇದೆ, ಎಲ್ಲರೂ ರೈತರ ಕೆಲಸ ಬಿಟ್ಬಿಡ್ತಾ ಇದ್ದಾರೆ ಅಂತ ಕಷ್ಟ ಕಾಲದಲ್ಲೂ ನಾವು ನಮ್ಮ ಕುಲಕಸು ಬಿಡಬಾರ್ದು ಅಂತ ಮಾಡ್ತಾ ಇದೀವಿ. ಈ ಟೈಪು ಹಿಂಗೆ ಆದರೆ ಇಲಾಖೆಗಳು, ಸಂಬಂಧಪಟ್ಟವರು, ಜನಪ್ರತಿನಿಧಿಗಳು ಇದನ್ನು ನೋಡಿ ರೈತರ ಕಷ್ಟಕ್ಕೆ ಏನಾದರೂ ಸಹಾಯ ಮಾಡಬೇಕು.
ಸಂಬಂಧಪಟ್ಟ ಇಲಾಖೆಯವರಿಗೆ ಗಮನಕ್ಕೆ ತಂದಿದ್ದೀವಿ, ಬಂದು ಹೋಗಿದ್ದಾರೆ. ಅವ್ರು ಏನು ಮಾಡ್ತಾರೋ ಮುಂದೆ ನೋಡಬೇಕು. ನಾವು ಡಿಮ್ಯಾಂಡ್ ಇಡ್ತಾ ಇದೀವಿ, ನಮಗೊಂದು 20 ಲಕ್ಷ ಖರ್ಚಾಗಿದೆ, ಏನಾದರೂ ಸಹಾಯ ಮಾಡಿ ಇಲಾಖೆ ವತಿಯಿಂದ ಅಂತ ಹೇಳ್ತಾ ಇದೀವಿ. ಅದು ಅವ್ರಿಗೆ ಬಿಟ್ಟಿದ್ದು, ಏನು ಮಾಡ್ತಾರೋ. ಈಗ ಇಲ್ಲಿ ನಿನ್ನೆ ಮಳೆ ಬಿದ್ದು ಗಾಳಿ ಮಳೆ 2 ಎಕರೆ ಕ್ಯಾಪ್ಸಿಕಮ್ ಲಾಸ್ ಆಗಿದೆ. 2 ಎಕರೆ ಕ್ಯಾಪ್ಸಿಕಮ್ ಮಾಡ್ಬೇಕಂತಂದರೆ ನಾವು ನಮ್ಮ ರೈತರು ಉಳ್ಬೇಕಂತಂದ್ರೆ ಒಂದು 50,000 ಆಗಿರುತ್ತೆ ಗೊತ್ತು. ಮತ್ತು ತಿಪ್ಪೆ ಗೊಬ್ಬರ ಒಂದು 1 ಲಕ್ಷ ಆಗಿದೆ. ಮಂಚಿಂಗ್ ಪೇಪರು 1 ಲಕ್ಷ ಆಗಿದೆ. ಮಂಚಿಂಗ್ ಪೇಪರ್ 1 ಲಕ್ಷ ಆಗಿದೆ. ಮತ್ತು ಗೊಬ್ಬರಗಳು, ರಸಗೊಬ್ಬರಗಳು ಆಗೊಂದು 50,000 ಆಗಿದೆ. ಮತ್ತು ನಾರು ಬಂದು 10 ರೂಪಾಯಿ. ಸಿಮ್ನಿ ಇದು ರಿಜ್ವಾನ್ ನಾರು 10 ರೂಪಾಯಿ 1 ನಾರು, 18,000 ನಾರು, ಅದಕ್ಕೆ 1,80,000 ಆಗಿದೆ. ಮತ್ತು ಈ ಮೆಶ್ಶು ತೊಗೊಂಬಂದಿರೋದು 2 ಲಕ್ಷ 1 ಎಕರೆಗೆ, 2 ಎಕರೆಗೂ ಸೇರಿ 4 ಲಕ್ಷ ಆಗಿದೆ. ಮತ್ತು ಮೆಶ್ಶು ಪೇಪರ್ ಹಾಕಿ ಮೆಶ್ ಹಾಕೋಕ್ಕೆ 1 ಎಕರೆಗೆ 50,000 ಕೊಡಬೇಕು. 2 ಎಕರೆಗೂ 1 ಲಕ್ಷ ಆಗಿದೆ. ಎಲ್ಲ ಮಾಡಿದ್ವಿ. 3 ತಿಂಗಳಾಗಿದೆ ಬೆಳೆ ಮಾಡಿ. 3 ತಿಂಗಳ ಬೆಳೆ ಮಾಡಿ 3 ತಿಂಗಳಾಯಿತು. ಈಗ ಒಂದೇ ಕಟ್ಟಿಂಗ್ಗೆ ಶಾಂಪಲ್ ಕಿತ್ತಿರೋದು. 1 ಕಟ್ಟಿಂಗ್ ಕಿತ್ವಿ. ನೆನ್ನೆ 2ನೇ ಕಟ್ಟಿಂಗ್ ಕೀಳ್ತಾ ಇದ್ವಿ. 12 ಗಂಟೆಗೆ ಮಳೆ ಬಂತು, ಗಾಳಿ ಮಳೆ ಬಂದು ಫುಲ್ ನೋಡಿ ಹಿಂಗಾಗಿದೆ ಅಂತ. ಫುಲ್ ಲಾಸ್ ಆಗಿದೆ. 8 ಲಕ್ಷ ಲಾಸ್ ಆಗಿದೆ. ಮತ್ತು ಟೊಮೊಟೊ ಅದೊಂದು 4 ಎಕರೆ ಲಾಸ್ ಆಗಿದೆ. ಮಾವಿನ ತೋಟ 5 ಎಕರೆ ಅದು ಲಾಸ್ ಆಗಿದೆ. ಎಲ್ಲ ಫುಲ್ ಲಾಸ್ ಆಗಿದೆ. ತುಂಬ ಅನ್ಯಾಯ ಆಗಿದೆ. ನಮ್ಮ ರೈತರ ಕಷ್ಟ ಕೇಳೋರೇ ಇಲ್ಲ. ಸುಮ್ಮನೆ ಎಲ್ಲರೂ ಹೇಳ್ತಾನೆ ಇರ್ತಾರೆ ರೈತರು ಹಂಗೆ ರೈತರು ಹಿಂಗೆ ಅಂತ, ಬರೀ ಕನಿಕರ ತೋರಿಸ್ತಾರೆ ಹೊರತು ನಮಗೆ ಬೆಲೆನೇ ಇಲ್ಲ. ಏನರಲ್ಲೂ ಬೆಲೆನೇ ಇಲ್ಲ. ಯಾರು ಕೊಡೋದಿಲ್ಲ ಗೌರ್ಮೆಂಟ್ ಆಗಿ. ಜನರೇ ಕೊಡಲ್ಲ, ಹುಡುಗಿ ಕೊಡಲ್ಲ ರೈತರು ಅಂತಂದರೆ ಇನ್ನು ಬೇರೆ ಏನಿದೆ ಹೇಳಿ. ಹುಡುಗಿ ಕೊಡಲ್ಲ ಅಂತಂದರೆ ಬೇರೆ ಏನಕ್ಕೆ ಬೆಲೆ ಕೊಡ್ತಾರೆ ನಮಗೆ? ನಾವಿಲ್ಲದೆ ಯಾರಾದರೂ ಬದುಕೋಕ್ಕಾಗತ್ತಾ ರೈತರು? ಆಗಲ್ಲ. ಆದರೂ ನಮ್ಮ ಏನಿಲ್ಲ, ನಮ್ಮ ಕತೆ ಮುಗ್ದಿದೆ. ರೈತರ ಕತೆ ಉದ್ಧಾರ ಆಗೋದು ಇಲ್ಲ, ನಮ್ಮ ಬೆಲೆನೂ ಇಲ್ಲ, ನಾವು ಹಾಳಾಗೋದು ಅಷ್ಟೇ. ಯಾವ ಗೌರ್ಮೆಂಟ್ ಬಂದ್ರೇನು ಅಷ್ಟೇ, ಯಾರು ಬಂದ್ರೇನು ಅಷ್ಟೇ, ಏನೂ ಮಾಡೋದಿಲ್ಲ. ನಮ್ಮ ಕತೆ ಇಲ್ಲ ಅಷ್ಟೇ. ನಮ್ಮ ಜೀವನ ತಿನ್ಕೊಂಡು ಸುಮ್ಮನೆ ನಾವು ತಿನ್ಕೊಂಡಿರ್ಬೇಕು ಅಷ್ಟೇ. ನನಗೆ 20 ಲಕ್ಷ ಲಾಸ್ ಆಗಿದೆ. ಟೊಮೊಟೊ ಅಲ್ಲಿ, ಮಾವಿನ ತೋಟ ಮತ್ತು ಕ್ಯಾಪ್ಸಿಕಮಲ್ಲಿ ಟೋಟಲ್ 20 ಲಕ್ಷ ಲಾಸ್ ಆಗಿದೆ. ಈಗ ಒಂದು 10 ನಿಮಿಷದಲ್ಲಿ ಇದುವರೆಗೂ ಯಾರು ರೆಸ್ಪಾನ್ಸ್ ಇಲ್ಲ, ಎಂಥದ್ದು ಇಲ್ಲ. 21134 70% ಎಲ್ಲ ಹೋಗಿದೆ. 70% ಇದು 30% ಎಬೋ 100% ಆದರೂ ಒಂದೇ ಬೆಳೆ ನಷ್ಟ ಪರಿಹಾರ ಕೊಡೋದು. 40% ಆದರೂ ಒಂದೇ ಕೊಡೋದು. ಎಷ್ಟು ಕೊಡ್ತಾರೆ ಸರ್? 1 ಹೆಕ್ಟೇರ್ಗೆ ಇದು ನಿಮಗೆ 20,000ವರೆಗೂ ಕೊಡ್ತದೆ. 2.5 ಎಕರೆಗೆ. 1 ಎಕರೆಗೆ ಅಂದಾಜು ಒಂದು 8,000 7,000 ಅಷ್ಟು ಸರ್ಕಾರದಿಂದ ನಮ್ಮ ಗುಣಿಯಾಗೆ ಕೂಡ ಸಾಕಾಗಲ್ಲ, ಬರೋದಿಲ್ಲ. ಬಟ್ ಸರ್ಕಾರ ಫಿಕ್ಸ್ ಮಾಡಿರೋದು ಇಷ್ಟೇ ಇದೆ. ಮೊದಲು ಇನ್ನೂ ಕಡಿಮೆ. ಅವ್ರಿಗೆ ಫಿಕ್ಸ್ ಮಾಡೋದು ಓಕೆ ಸರ್. ಅವರು ನಮ್ಮ ರೈತರಿಗೆ ಅವ್ರಿಗೆಲ್ಲಾದ್ರೂ ಫಾರಿನ್ ಟ್ರಿಪ್ಪು ಅವ್ರು ಮಜಾ ಮಾಡೋಕ್ಕಾದ್ರೆ ಅವ್ರಿಗೆ ಲಕ್ಷಗಳೇ ಇಲ್ಲಿ ಕೋಲಾರ ಬರ್ಬೇಕಂದ್ರೆ ಹೆಲಿಕಾಪ್ಟರ್ ಬರ್ತಾರೆ. ಕಾರಲ್ಲಿ ಬಂದ್ರೆ ಗೈಡ್ಲೈನ್ಸ್ ಏನ್ ಹೇಳ್ತದೆ, ಟೋಟಲ್ ಎಲ್ಲ ಆಲ್ ಓವರ್ ಸ್ಟೇಟ್ ಆಲ್ ಓವರ್ ಇಂಡಿಯಾನು ಒಂದೇ ಇದೆ. ಅದೇನೇ ಸರ್ ಹೇಳ್ತಾರೆ, ಎಲ್ರು ಹೇಳ್ತಾರದು ಅದನ್ನೇ. ರೈತರ ಕಡೆಯಿಂದ ಈ ತರದ ಫೀಡ್ಬ್ಯಾಕ್ ಸುಮಾರು ವರ್ಷಗಳು ತಗೊಂಡು ಕೊಟ್ಟಿದ್ದಕ್ಕೆ 4,00,000 ಇದೆ ಸರ್ ಜಾಸ್ತಿ ಮಾಡಿದ್ದಾರೆ. ಬಟ್ ಇನ್ನು ಮುಂದೆ ಏನಕ್ಕಾಗಲ್ಲ. ನಾವು ಒಂದ್ ದಿವಸ ಕೂಲರ್ ಜ್ಯೂಸ್ ತಂದು ಕೊಡ್ತೀವಿ ನೋಡಿ, ಅದಕ್ಕೆ ಕೂಡ ಆಗಲ್ಲ. 4 ಲಕ್ಷ ಬಂಡವಾಳಕ್ಕೆ 8 ಲಕ್ಷ ಆಗಿದೆ ಸರ್. ಯಾಕಂದ್ರೆ ಇದು ಏನು ನೀವು ಕೋಲು ಹಾಕೊಂಡು ಮಾಡಿದಿರಾ ಆಗ್ತದೆ. ಬಟ್ ಇದೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ನೀವು ಮುಂದಕ್ಕೆ ಪಾಲಿ ಹೌಸ್, ನೆಟ್ ಹೌಸ್ ಬೆಳೆ ಮಾಡ್ಬೇಕಾಗ್ತದೆ. ಈಗ ಒಂದು ಎಕರೆ ಪಾಲಿ ಹೌಸ್
ಒಟ್ಟಾರೆ ಆಗಿದೆ ಒಂದು 20 ಲಕ್ಷ ಲಾಸ್ ಆಗಿದೆ. 20 ಲಕ್ಷ ಹಾನಿ ಆಗಿದೆ. ಡಿಮ್ಯಾಂಡ್ ಏನು ಮಾಡ್ತಾರೆ? ಏನು ಮಾಡಲ್ಲ ಗೌರ್ಮೆಂಟ್ ಡಿಮ್ಯಾಂಡ್ ಅಂತ ಹೇಳಿದ್ವಿ. ಶಿವಕುಮಾರ್ ಹಾರ್ಟಿಕಲ್ಚರ್ ಫೋನೇ ತೆಗಿತಾ ಇಲ್ಲ ಅವರು. ಇನ್ನೇನು ಹೇಳಿ ಯಾರಿಗೆ ತಿಳಿಸೋದು ನಾವು? ಅಮೋಘ್ ಸರ್ VA ಸರ್ ಬಂದಿದ್ರು, ನೋಡಿಕೊಂಡು ರಿಪೋರ್ಟ್ ಹಾಕ್ಕೊಂಡು ಹೋದ್ರು. ಅವ್ರು ಕೇಳಿದ್ರೆ ನಾವು ಹಾರ್ಟಿಕಲ್ಚರ್ ಅಂತ ಕೇಳಿ ಅಂತ. ಅವ್ರು ಫೋನ್ ಮಾಡಿದರೆ ಅವ್ರು ಫೋನ್ ತೆಗಿತಾ ಇಲ್ಲ. ನಿನ್ನೆಯಿಂದ ಫೋನ್ ಮಾಡ್ತಾರೆ, ಫೋನೇ ತೆಗಿತಾ ಇಲ್ಲ. ಏನು ಬಂದಿಲ್ಲ, ಏನೂ ಇಲ್ಲ. ಯಾರು ನೋಡಲ್ಲ ರೈತರ ಕಷ್ಟ, ಯಾರು ಕೇಳೋರೇ ಇಲ್ಲ. ನಾವಷ್ಟಕ್ಕೆ ನಾವು ಸಾಯ್ಬೇಕಷ್ಟೇ ತಾನೆ. ಯಾರು ನೋಡೋರು ಇಲ್ಲ, ಏನೂ ಇಲ್ಲ. ನಾವು ರೈತರು ಈಗ ಅವ್ರು ಇಲ್ಲದೆ ಯಾವುದೇ ಒಬ್ಬ ಸಾಫ್ಟ್ವೇರ್ ಆಗಲಿ ಯಾರೇ ಆಗಲಿ ಅವ್ರಿಲ್ದೆ ನಾವು ಬದುಕ್ತೀವಿ. ನಾವಿಲ್ದೆ ಅವ್ರು ಬದುಕಕ್ಕೆ ಹೇಳಿ ನೋಡೋಣ. ಒಂದ್ ದಿವಸ ಬದುಕಕ್ಕೆ ಹೇಳಿ. ನಾವು ಕಷ್ಟಪಟ್ಟಿರೋದು, ನಾವು ರೈತರು ಬೆಳೆದಿರೋದು, ಅವ್ರು ಯೂಸ್ ಮಾಡ್ದಿರಿದ್ರೆ ಒಂದ್ ದಿವಸ ಬದುಕಕ್ಕೆ ಹೇಳಿ ಆಗತ್ತ ಅವ್ರ ಕೈಲಿ? ಅವ್ರಿಲ್ದೆ ನಾವು ಬೇಕಾದ್ರೆ ತಿಂಗಳಾನ್ಗಟ್ಲೆ ಬದುಕ್ತೀವಿ ನಾವು. ಹಂಗಿದ್ದಂದು ನಮ್ಮ ಕಷ್ಟ ಯಾರು ಕೇಳೋರಿಲ್ಲ, ನಮ್ಗೆ ಬೆಲೆನೇ ಇಲ್ಲ. ಅದರಲ್ಲೂ ನಮ್ಮ ಊರಲ್ಲಿ ವ್ಯವಸಾಯ ಅಂತಂದ್ರೆ ನಮ್ಗೊಂದು 10 ಪೈಸಕ್ಕೆ ಬೆಲೆ ಇಲ್ಲ ನಮ್ಗೆ. ಏನು ಸಮಸ್ಯೆ? ನಿನ್ನೆ ಗಾಳಿ ಬಂತು, 2 ಎಕರೆ ಕ್ಯಾಪ್ಸಿಕಮ್ಮು ಉಣಿದ್ವಿ. 8 ಲಕ್ಷ ಬಂಡವಾಳ ಹಾಕಿದ್ವಿ ಒಂದೇ ಸರಿ. 10 ನಿಮಿಷದಲ್ಲಿ ಎಲ್ಲ ಖಾಲಿ ಆಗಿತ್ತು. ತೋಟ ನೋಡಿಸ್ತೀನಿ, ಸ್ವಲ್ಪ ನೋಡಿರಂತ. ನಮ್ಮ ರೈತರ ಕಷ್ಟ ಯಾರು ಕೇಳೋರಿಲ್ಲ, ಏನೂ ಇಲ್ಲ. ಎಷ್ಟು ಬಂಡವಾಳ ಹಾಕಿದ್ರಿ? 8 ಲಕ್ಷ ಆಗಿದೆ ಬಂಡವಾಳ. ಸಮಸ್ಯೆ ಏನಾಗಿದೆ ಅಂತ? ಸಮಸ್ಯೆ ಎಲ್ಲ ಹಾಳಾಗೋಗಿದೆ, ಏನಿಲ್ಲ, ಅಲ್ಲಿ ಫುಲ್ ಲಾಸ್ ಆಗಿದೆ. ಸರ್ಕಾರ ಯಾರು ಇದುವರೆಗೂ ಬಂದೇ ಇಲ್ಲ. ಯಾರು ಬಂದು ನೋಡಿಲ್ಲ, ಏನಿಲ್ಲ. ಎಲ್ರಿಗೂ ತಿಳಿಸಿದ್ವಿ, ಹೇಗೆ ತಿಳಿಸಿದ್ವಿ, ತೋಟಗಾರಿಕೆ ಅವ್ರಿಗೆ ತಿಳಿಸಿದ್ವಿ, ಯಾರೂ ಬಂದಿಲ್ಲ. ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಬರ್ತದೆ? ಏನು ಫೋನ್ ಶಿವಕುಮಾರ್ ಅಂತ ಯಾರೋ ತೋಟಗಾರಿಕೆ ಅವ್ರು ಫೋನೇ ಎತ್ತಲ್ಲ ಅವರು. ಶಿವಕುಮಾರ್